ಕೂಡ್ಲಿಗಿ ಕ್ಷೇತ್ರವನ್ನು ರಾಜ್ಯದಲ್ಲೇ ಮಾದರಿಯಾಗಿಸುವುದೇ ನನ್ನ ಹೆಗ್ಗುರಿ. ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಸಂಕಲ್ಪ. 3 ವರ್ಷಗಳ ಸಾಧನಾ ಪಥ ಅಭಿವೃದ್ಧಿಯ ದಾಪುಗಾಲಿಟ್ಟ ಕೂಡ್ಲಿಗಿ ಕ್ಷೇತ್ರ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಕ್ಷೇತ್ರವನ್ನು ರಾಜ್ಯದಲ್ಲೇ ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡುವುದೇ ನನ್ನ ಪ್ರಮುಖ ಗುರಿಯಾಗಿದೆ ಅಂತ ಕೂಡ್ಲಿಗಿ ಕ್ಷೇತ್ರದ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಹಾಗೂ ತಾವು ಶಾಸಕರಾಗಿ 3 ವರ್ಷಗಳ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಕೂಡ್ಲಿಗಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಕ್ಷೇತ್ರದಲ್ಲಿ ಶೈಕ್ಷಣಿಕ, ಆರೋಗ್ಯ ಮತ್ತು ಮೂಲಸೌಕರ್ಯಕ್ಕೆ ಪ್ರಥಮ ಆದ್ಯತೆ ನೀಡಲಾಗಿದ್ದು, ಕೋಟ್ಯಾಂತರ ರೂಪಾಯಿ ಅನುದಾನದೊಂದಿಗೆ ಕ್ಷೇತ್ರ ಅಭಿವೃದ್ಧಿಯತ್ತ ದಾಪುಗಾಲಿಡ್ತಾ ಇದೆ ಅಂತ ಹೇಳಿದರು. ಸಾಧ್ಯ ಇದು ನಾನು 3 ವರ್ಷದಲ್ಲಿ ನನ್ನ ಅನಿಸಿಕೆ. ಯಾಕೆಂದರೆ ನನ್ನ ಫ್ರೆಂಡ್ ಸರ್ಕಲ್ಲು, ನಾನು ಇರೋಂಥ ವಾತಾವರಣ ಭಾಳ ವಿಭಿನ್ನವಾಗಿದೆ. ಆಯಿತಾ, ಈಗ ನಾನು 25 ವರ್ಷ ಹಿಂದಿಗೆ ಬಂದಿದ್ದೀನಿ. ನನ್ನ ವೈಯಕ್ತಿಕ, ನನ್ನ ಪರ್ಸನಲ್ ಪ್ರೊಫೆಷನಲ್ ಲೈಫಿಂದ ನನಗೆ ನೋಡಿಕೊಂಡ್ರೆ 25 ವರ್ಷದಿಂದ ಹಿಂದಕ್ಕೆ ಬಂದಿದ್ದೀನಿ. ಆದರೆ ಈಗ ಎಲ್ಲ ಒಂದು ರೀತಿ ತೊಗೊಂಡು ಹೋಗ್ಬೇಕೀಗ. ಈಗ ನೋಡಿ, ಅಲ್ಲಿ ನಮ್ಮ ಚಿತಾಭಸ್ಮದಲ್ಲೂ ಕುಡಿದು ಬಿದ್ದಿರ್ತಾರೆ, ಪಾಕೆಟ್ ಹಾಕಿರ್ತಾರೆ. ನಿಮಗೆಲ್ಲನ್ನ ನೋಡಿ, ಆಯಿತಾ. ಯಾಕೆಂದರೆ ಇದು ಶಿಕ್ಷಣದ, ಉತ್ತಮ ಶಿಕ್ಷಣದ ಜ್ಞಾನದ ಕೊರತೆಯಿಂದ ಆಗತ್ತವೆ. ಸೊ ನಾವು ಏನೇ CCTV ಇಟ್ಟರು, ಏನೇ ಪೊಲೀಸರು ಇಟ್ಟರು, ಒಂದು ವಾರ ಆದಮೇಲೆ ಅವ್ರನ್ನೇ ಫ್ರೆಂಡ್ಸ್ ಮಾಡ್ಕೊತಾರೆ. ಆಯಿತಾ, ನೀನೇ ಬೇಜಾರಾಗ್ತದೆ, ತಗ ನೀನೊಂದು ಬಾಟ್ಲಿ ಹೊಡಿ, ನೀನೊಂದು ಬಾಟ್ಲಿ ಹೊಡಿ ಅಂತ, ನೀನೊಂದು ಸಿಗರೇಟ್ ಹೊಡಿ ಅಂತ. ಸೊ ಇದು ಯಾಕೆಂದರೆ ಸಂಘ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನಲ್ಲಿ ಅಭಿವೃದ್ಧಿಯ ಪರ್ವ ಆರಂಭವಾಗಿದೆ. ಶಾಸಕರಾಗಿ 3 ವರ್ಷ ಪೂರೈಸಿರುವ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ರವರು ಸರ್ಕಾರದ 3ನೇ ವರ್ಷದ ಸಂಭ್ರಮದ ಅಂಗವಾಗಿ ಸುದ್ದಿಗೋಷ್ಠಿ ನಡೆಸಿ ಕ್ಷೇತ್ರದ ಪ್ರಗತಿಯ ರಿಪೋರ್ಟ್ ಕಾರ್ಡ್ ಮುಂದಿಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಂಪೂರ್ಣ ಸಹಕಾರದೊಂದಿಗೆ ಕ್ಷೇತ್ರಕ್ಕೆ ಗಣನೀಯ ಪ್ರಮಾಣದ ಅನುದಾನ ತರಲಾಗಿದ್ದು, ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಲಾಗ್ತಾ ಇದೆ ಅಂತ ಶಾಸಕರು ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ. ತಾಲೂಕಿನ ಪ್ರಮುಖ ಯೋಜನೆಯಾದ 74 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಕೆಲವೇ ತಿಂಗಳುಗಳಲ್ಲಿ ಅನುಷ್ಠಾನಕ್ಕೆ ಬರಲಿದ್ದು, ಗ್ರಾಮೀಣ ರಸ್ತೆಗಳ ಉನ್ನತೀಕರಣ ಕಾರ್ಯ ಬಹುತೇಕ ಪೂರ್ಣಗೊಂಡಿದೆ ಅಂತ ಮಾಹಿತಿಯನ್ನು ನೀಡಿದರು. ನನ್ನ ಮುಖ್ಯ ಉದ್ದೇಶ ಕೂಡ್ಲಿಗಿಯನ್ನು ರಾಜ್ಯದಲ್ಲೇ ಮಾದರಿ ಕ್ಷೇತ್ರವನ್ನಾಗಿ ಮಾಡುವುದು ಅಂತ ಈ ಸಂದರ್ಭದಲ್ಲಿ ಶಾಸಕರು ತಿಳಿಸಿದರು. ಇನ್ನು ಬಡವರಿಗೆ ಮನೆ ಹಂಚಿಕೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಲಾಗಿದೆ. ಸಾರ್ವಜನಿಕರು ಸರ್ಕಾರಿ ಕೆಲಸಗಳಿಗಾಗಿ ಯಾರಿಗೂ ₹1 ಹಣ ನೀಡಬಾರದು. ಮಧ್ಯವರ್ತಿಗಳಿಗೆ ಬಲಿಯಾಗಬೇಡಿ. ನಿಮ್ಮ ಮನೆಯ ಮಗನಾಗಿ ಸೇವೆ ಮಾಡುವುದೊಂದೇ ನನ್ನ ಗುರಿ ಅಂತ ತಿಳಿಸಿದರು. ಇದೇ ವೇಳೆ ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡಿದ ಶಾಸಕರು, ಪೋಷಕರು ತಮ್ಮ ಮಕ್ಕಳನ್ನು ಮೊಬೈಲ್ ಹಾಗೂ ಟಿವಿ ವ್ಯಾಮೋಹದಿಂದ ಮುಕ್ತಗೊಳಿಸಿ ಗುಣಮಟ್ಟದ ಶಿಕ್ಷಣವನ್ನು ಕೊಡಿಸಬೇಕು. ಜೊತೆಗೆ ವೈಯಕ್ತಿಕ ಸ್ವಚ್ಛತೆ, ಪರಿಸರ ನೈರ್ಮಲ್ಯ ಕಾಪಾಡಿಕೊಳ್ಬೇಕು ಅಂತ ಕರೆ ನೀಡಿದರು. ಇನ್ನು ಇದೇ ಮೇ 20ರಂದು ರಾಜ್ಯ ಸರ್ಕಾರ 3 ವರ್ಷ ಪೂರೈಸುತ್ತಾ ಇರುವ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ಹಮ್ಮಿಕೊಳ್ಳಲಾಗಿರುವ ಬೃಹತ್ ಸಾಧನಾ ಸಮಾವೇಶಕ್ಕೆ ಕ್ಷೇತ್ರಕ್ಕೆ ಸಾರ್ವಜನಿಕರು, ಪಕ್ಷದ ಕಾರ್ಯಕರ್ತರು ಕ್ಷೇತ್ರದ ಎಲ್ಲ ಅಸಂಖ್ಯಾತ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಮನವಿಯನ್ನು ಕೂಡ ಮಾಡಿದರು. ಈ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳು, ಕೇಂದ್ರ ಹಾಗೂ ರಾಜ್ಯ ನಾಯಕರು ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದರು. ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಹಶೀಲ್ದಾರ್ ವಿ.ಕೆ. ನೇತ್ರಾವತಿ, ಡಿವೈಎಸ್ಪಿ ಮಲ್ಲೇಶ್ ದೊಡ್ಮನಿ, BDCC ಬ್ಯಾಂಕ್ ಅಧ್ಯಕ್ಷರಾದ ಗುಂಡು ಮುಣಗುತಿಪ್ಪೇಸ್ವಾಮಿ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನರಸಪ್ಪ, ಪ್ರಮುಖರಾದ ಕಾವಲಿ ಶಿವಪ್ಪ ನಾಯಕ ಸೇರಿದಂತೆ ತಾಲೂಕಿನ ವಿವಿಧ ಮುಖಂಡರು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅದನ್ನು ನಾವು ಮೊನ್ನೆ ನಮ್ಮ ವಸತಿ ಸಚಿವರಿಗೆ, ಜಿಲ್ಲಾ ವಸತಿ ಸಚಿವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ನಾನು ಜಾಗ ಕೊಡ್ತೀನಿ ಅಂತ ಹೇಳ್ಬಿಟ್ಟು, ಆಯಿತಾ, ಒಂದೇ ವಾರದಲ್ಲಿ ವಸತಿ ಇಲಾಖೆಗೆ, ನಮ್ಮ ಸ್ಲಮ್ ಬೋರ್ಡ್ಗೆ ಒಂದೇ ವಾರದಲ್ಲಿ ಜಾಗ ಕೊಟ್ಟು ಅಲರ್ಟ್ ಮಾಡಿಸ್ಬಿಟ್ಟು ಮತ್ತೆ ಕೆಲಸನೂ ಸ್ಟಾರ್ಟ್ ಮಾಡಿದ್ದೇವೆ. ಅದು ಅಲ್ಲಿ ಕೂಡ ಒಳ್ಳೆ ರೀತಿ ಕೆಲಸ ಆಗ್ತಾ ಇದೆ. ಒಂದ್ಸರಿ ತಾವೆಲ್ಲರೂ ಜೊತೆಗೆ ಹೋಗಿ ಭೇಟಿ ಮಾಡೋಣ. ಮತ್ತೆ ಅಲ್ಲಿ ಏನಾದರೂ ಸಣ್ಣ ಪುಟ್ಟ ನ್ಯೂನತೆಗಳಿದ್ರೆ ದಯವಿಟ್ಟು ಗಮನಕ್ಕೆ ತಂದರೆ ಅದಕ್ಕೆಲ್ಲ ಸರಿ ಮಾಡೋಂಥ ಕೆಲಸ ಮಾಡ್ತೀವಿ. ಒಂದೇ ಒಂದು ಕಾಂಟ್ರಾಕ್ಟರ್ ಮೇಲೆ ನಿಮ್ದೆಲ್ಲ ಕಂಪ್ಲೇಂಟು ಈಗಾಗಲೇ ಮನೆಗಳು ನಡೀತಾ ಇದ್ದಾವೆ. ಪಟ್ಟಿಲಿ ತೆಗೆದು ನೋಡಿ, ಫಸ್ಟ್ ಹೆಸರು ಕೂಡ್ಲಿಗಿದೆ. ಹೋದ ವರ್ಷದ ಬಜೆಟಲ್ಲಿ ಅನೌನ್ಸ್ ಆಗಿರೋದು ಫಸ್ಟ್ ಹೆಸರು ಕೂಡ್ಲಿಗಿದೆ. ಈಗ ಅದೆಲ್ಲ ಟೆಂಡರ್ ಆಗಿ ನಮ್ಮ ಶಿವಪುರದ ಮೆಗಾ ಪ್ಲಾಂಟ್ ಎದುರುಗಡೆ 10 ಎಕರೆ ಜಾಗ ನಾವು ಗುರುತಿಸಿ ಕೊಟ್ಟಿದ್ದೀವಿ. ಈಗ ಅದನ್ನು ಮುಂದಿನ ವಾರ ನಿಮ್ಮ ಮುಖಾಂತರನೇ ಅದನ್ನು ಶಂಕುಸ್ಥಾಪನೆಗೆ ಅದನ್ನು ರೆಡಿ ಮಾಡ್ಕೊಂಡಿದ್ವಿ. ಮುಂದಿನ ವಾರ ಅದು ಒಂದು ಈಗ ನಿರಂತರವಾಗಿ ಜನವರಿಯಿಂದ ನರೇಗಾ ವಿರೋಧಿ ಒಂದು ಅಧಿವೇಶನ ಇತ್ತು, ಮತ್ತು ಬಜೆಟ್ ಅಧಿವೇಶನ ಇತ್ತು, ಬೈ ಎಲೆಕ್ಷನ್ ಇತ್ತು. ನನಗೂ ಸ್ವಲ್ಪ ಪಕ್ಷದ ಕೆಲಸ ಇದ್ದಿದ್ದರಿಂದ ಸ್ವಲ್ಪ ಮಾಡೋದ್ರಿಂದ ಆಗೋದಿಲ್ಲ. ಉತ್ತಮ ಶಿಕ್ಷಣ, ಉತ್ತಮ ಆರೋಗ್ಯ ಕೊಡೋದ್ರಿಂದ ತಿಳುವಳಿಕೆ ಬರಬೇಕು ಅಂತ, ಆಯ್ತಾ. ಸೊ ಅದನ್ನು ನಾವು ಮಾಡೋಂಥ ಕೆಲಸ ನಾವು ಮಾಡಬೇಕಾಗಿದೆ. ಖಂಡಿತ ನೀವು ಯಾವತ್ತೂ ಯಾವುದೇ ರೀತಿ ನಿಮ್ಮ ಪತ್ರಿಕೆಯಲ್ಲಿ ಬಂದಿರೋನು ನೆಗೆಟಿವ್ ಆಗಿ ನೀವು ಬಂದಿದ್ದನ್ನು, ಯಾಕಂದರೆ ಅಲ್ಲಿ ನೀವು ನೈಜನ ನೋಡಿ ನೀವು ಬಂದಿರ್ತೀರಿ. ಸೊ ನಾವು ಯಾವುದೇ ರೀತಿ ನಾವು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಅದನ್ನ ಎಲ್ಲಿ ಯಾವ ರೀತಿ ಸರಿ ಮಾಡಬೇಕು ನಿಮ್ಮ ಅಭಿಪ್ರಾಯನ. ಯಾಕೆಂದರೆ ಕೆಲವು ಥಿಂಗ್ಸು, ಈಗ ನಾನು ಕೆರೆ ತುಂಬಿಸಿ ಯೋಜನೆದು ನಾನು ಕೆಲವ್ರನ್ನ ಕೇಳಿದೆ, ಆಗ್ತಾನೆ ಅಲ್ಲಿ ಮುಂದುವರೆದಕ್ಕೆ ನಮ್ಮಲ್ಲೂ ಕೂಡ ಪ್ರಪೋಸಲ್ ಹೋಗಿದೆ.
ಕೂಡ್ಲಿಗೆ ಸಮಗ್ರ ರಸ್ತೆಗಳೇನಿದೆ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲದನ್ನು ರಸ್ತೆ ಅಗಲೀಕರಣ ಮತ್ತು ಚತುಷ್ಪಥ ರಸ್ತೆಗೆ ಎಲ್ಲ ನಾವು ಮಾಸ್ಟರ್ ಪ್ಲಾನ್ ಮಾಡಿ ಡಿಪಿಆರ್ ಮಾಡಿ ಈಗಾಗಲೇ ಸಬ್ಮಿಟ್ ಮಾಡಿದ್ದೀವಿ. ಸೊ ಅದಕ್ಕೆ ಒಂದು ಆರಂಭಿಕ ಭಾಗವಾಗಿ ಅಲ್ಲಿ ಬ್ರಿಡ್ಜ್, ಇನ್ನೊಂದು ಹೆಚ್ಚುವರಿ ಬ್ರಿಡ್ಜ್ 4 ಲೇನ್ಗೆ ಈಗ ಅದು ಕೂಡ ಅಪ್ರೂವಲ್ ಆಗಿದೆ. ಅದೇ ರೀತಿ ನಮ್ಮ ಮತ್ತೆ ಇನ್ನು ಏನೇನು ಸೂಲದಳ್ಳಿಯಿಂದ ಬಣಿಕಲ್ಲು ಅದು ಆಗಿದೆ. ಈಗೆಲ್ಲ ಕಡೆನೂ ಸುಮಾರು ಕೆಲಸಗಳು ಅಪ್ರೂವಲ್ ಆಗಿ ಸ್ಟಾರ್ಟ್ ಆಗೋ ಟೈಮ್ಗೆ ಏನಾಯ್ತು, ಯುದ್ಧ ಶುರುವಾಗಿರೋದ್ರಿಂದ ಏನಾಯ್ತು, 37,000 ಇರೋಂಥ ಒಂದು ಬ್ಯಾರಲ್ ರೇಟ್ ಕಾರು 90,000 ಆಗಿದೆ. ಬಟ್ ಇವರಿಗೆ ಪಾಪ ಅಗ್ರಿಮೆಂಟು 37,000 ಇರ್ತದೆ. ಸೊ 90,000 ಬೈ ಮಾಡಲಿಕ್ಕೆ 1 ಕಿಲೋಮೀಟರ್ಗೆ 5-6 ಲಕ್ಷ ಜಾಸ್ತಿ ಖರ್ಚು ಬರ್ತದೆ. ಅಷ್ಟೇನಾ? 50 ಲಕ್ಷ ರೂಪಾಯಿ ಜಾಸ್ತಿ. ಆ ಒಂದು 10 ಕಿಲೋಮೀಟರ್ ರಸ್ತೆ ಮಾಡಲಿಕ್ಕೆ 30 ಕೋಟಿವರೆಗೂ ಬೇಕಾಗ್ತದೆ. ಅದಕ್ಕೆ ನಾವು ಪ್ಯಾಕೇಜ್ಗಳು ಮಾಡಿ ಈಗಾಗಲೇ ನಾಗರಕಟ್ಟೆಯಿಂದ ಹನುಮನಹಳ್ಳಿ ಮತ್ತು ಹನುಮನಹಳ್ಳಿ ಮಧ್ಯದಲ್ಲಿ ಎಲ್ಲ 2.5 ಕಿಲೋಮೀಟರ್ದು ಪ್ಯಾಕೇಜಸ್ ಮಾಡಿಬಿಟ್ಟು ಈಗಾಗಲೇ ಹಲವಾರು ಬಾರಿ ಆ ಫೋಟೋಸ್ ವಿಡಿಯೋಸ್ನ ನಾನು ಮೊನ್ನೆ ಲೋಕೋಪಯೋಗಿ ಸಚಿವರಿಗೆ, ಜಾರಕಿಹೊಳಿ ಸಾಹೇಬರಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿಶೇಷ ಕಾಳಜಿ ವಹಿಸಿ ಅದನ್ನು ತೋರಿಸಿದ್ದೀನಿ. ಅವ್ರಿಗೆ ಅವರು ಮನಗಂಡಿದ್ದಾರೆ. ಈಗ ನನಗೂ ನಿನ್ನೆ ಕೂಡ ರಾತ್ರಿ ಎಲ್ಲ ನಾವು ಇನ್ನು ಇವತ್ತು ಹೊರಟಿದ್ರು, ನಾವೆಲ್ಲ ಮನವಿ ಕೊಡಕ್ಕೆ ಬರ್ತೀವಿ ಅಂತ ಹೇಳ್ಬಿಟ್ಟು. ಸೊ ಮುಂದುವರೆದಿದ್ದನ್ನು ನೆಕ್ಸ್ಟು ಈಗ ಅದನ್ನು ಕೂಡ ಇಟ್ಕೊಳ್ತೀವಿ. ಸೊ ಅದು ಒಂದು CRF ರೋಡ್ ಫಂಡ್ ಅಂತೇಳಿ SSDPದು 30 ಕೋಟಿ, CRFದು 6 ಕೋಟಿ, ಮತ್ತೆ ನಮ್ಮ ಬ್ರಿಡ್ಜಸ್ ಒಂದು 20 ಕೋಟಿ ಈಗ ಅನುದಾನ ಈ ವರ್ಷದಲ್ಲಿ ನಾವು ಬಿಡುಗಡೆ ಆಗಿ ಅನುದಾನ ಅಪ್ರೂವಲ್ ಆಗಿರೋದು. ಅದೇ ರೀತಿ KMRC ಜೊತೆಗೆ ಬಹುಮುಖ್ಯವಾಗಿ ನಿಮಗೆಲ್ಲ ಗೊತ್ತಿದೆ, ಕೂಡ್ಲಿಗಿ ಪಟ್ಟಣಕ್ಕೆ ಹಾಸ್ಪಿಟ್ಲ್ ಜೊತೆಗೆ ಇಲ್ಲಿ ತುಂಬ ಬೇಡಿಕೆ ಇರೋದು ನಮಗೆ ಮೊರಾರ್ಜಿ ಸೀಟ್ಸು. ಸೊ ಅದು ಹೋಬಳಿಗೊಂದಂತ ಫಿಕ್ಸ್ ಮಾಡಿದ್ದಾರೆ. ಈ ವರ್ಷ ಕೂಡ 20 ಹೊಸ ಮೊರಾರ್ಜಿ ಶಾಲೆಗಳು ಹೋಬಳಿಗೆ ಇಲ್ದಿರೋದಕ್ಕೆ ಕೊಟ್ಟಿದ್ದಾರೆ. 50 ಮಾಡಿದ್ದಾರೆ. ಅದರಲ್ಲಿ ನಮಗೆ 3 ಹೋಬಳಿಗೆ 3 ಆಗಲೇ ಇರೋದ್ರಿಂದ ನಮಗೆ ಹೊಸದು ಬರಲಿಲ್ಲ. ಸೊ ಹಾಳು ಮಾಡ್ಕೊಳ್ತಾರೆ. ಎಷ್ಟೇ ತೊಂದರೆ ಇದ್ದನ್ನು ಅವ್ರನ್ನ ಸಮಾಧಾನ ಪಡಿಸಿ, ಅವ್ರನ್ನ ರಾಜಿ ಮಾಡಿಸಿ, ಇಲ್ಲ ಒಳ್ಳೆ ರೀತಿ ಕಾನೂನು ಎಲ್ಲರಿಗೂ ಒಂದೇ. ಆದರೆ ಅಲ್ಲಿ ತಪ್ಪಿದ್ರೆ ತಪ್ಪೇ, ಯಾವುದೇ ಕಾರಣಕ್ಕೂ ಅದರಲ್ಲಿ ಸಮಜಾಯಿಷಿ ಇಲ್ಲ. ಆದರೆ ಕೆಲವು ವೈಯಕ್ತಿಕ ಇಸಾತೆಗಳಂಗೆ ಅಣ್ಣ ತಮ್ಮಂದರು, ಗಂಡ ಹೆಂಡತಿ, ಮತ್ತು ಪಕ್ಕದ ಮನೆಯವರು ಬಂದು ಭಾಳ ಸ್ಟೇಷನ್ಗಳು ಭಾಳ ಒತ್ತಡ ಆಗ್ತದೆ. ಅಂಥದ್ದನ್ನ ನಾವು ತುಂಬ ಸುಧಾರಣೆ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಅನಗತ್ಯವಾಗಿ ಪೊಲೀಸರ ಕಡೆಯಿಂದ ಆಗಿರ್ಬೋದು, ಮತ್ತು ಕಾನೂನು ನಡೆಯಲ್ಲಿ ಅವ್ರು ಸಿಲುಕಬಾರ್ದು ಅಂತ ಹೇಳ್ಬಿಟ್ಟು ಅದೊಂದು ಇದಕ್ಕೆ ನಾವು ಒಂದು ವಿಶೇಷ ಆದ್ಯತೆ ವಹಿಸಿ ಯಾವುದೇ ರೀತಿ ಕಾನೂನು ಸುವ್ಯವಸ್ಥೆ ಹದಗೆಡದಂತೆ ಇಷ್ಟುವರೆಗೂ ನಾವು ಕಾಪಾಡ್ಕೊಂಡಿದ್ದೀವಿ. ಮುಂದೆನೂ ಅದನ್ನೇ ಮಾಡ್ತೀವಿ. ನಮ್ಮ ಸಹಕಾರ ಕೂಡ ನಾವು ನಿರೀಕ್ಷಿಸ್ತೀವಿ. ಮತ್ತು ಪೊಲೀಸರಿಗೂ ನಾವು ನಿರಂತರವಾಗಿ ಒಂದು ಕಾನೂನು ಸುವ್ಯವಸ್ಥೆ ನಮ್ಮ ಮೊದಲನೇ ಆದ್ಯತೆ ಆಗಿರುತ್ತೆ ಅಂತ. ಸೊ ತಮ್ಮೆಲ್ಲರಿಗೂ ಯಾವುದೇ ಅದೇ ರೀತಿ ನಮ್ಮ ಕೂಡ್ಲಿಗಿ ಪಟ್ಟಣದಲ್ಲಿ ಕೂಡ ರಸ್ತೆ ಅಗಲೀಕರಣ ಕೂಡ ಅನುದಾನ ಆಗಿದೆ. ಅದು ಸ್ವಲ್ಪ ಟೆಂಡರ್ ಸ್ಟೇಜಲ್ಲಿ ಬಂದಾಗ ನಿಮಗೆ ಮಾಹಿತಿ ಕೊಡ್ತೀನಿ. ನನಗೀಗ ಬಹುಮುಖ್ಯವಾಗಿ ಇನ್ನೊಂದು ಸ್ವಲ್ಪ ಈಗ ಅತಿ ಶೀಘ್ರವಾಗಿ ಆಗಬೇಕಾಗಿರೋದು 2 ರಾಜ್ಯ ಹೆದ್ದಾರಿಗಳಲ್ಲಿ, ಒಂದು ಜಿಲ್ಲಾ ಮುಖ್ಯ ರಸ್ತೆಯಲ್ಲಿ ಸಿಡೇಗಲ್ಲು ಎರಬೈನಟ್ಟಿ ಕ್ರಾಸಿಂದ ಸಿಡೇಗಲ್ಲು ಅಜಿಂಚನಹಳ್ಳಿ ಉಳಿಯಾಳ ರಸ್ತೆ ಇದೆ. ಅದರ ಮೊದಲನೇ ಭಾಗವಾಗಿ 5 ಕೋಟಿ ವೆಚ್ಚದಲ್ಲಿ ಎರಬೈನಟ್ಟಿ ಕ್ರಾಸಿಂದ ಸಿಡೇಗಲ್ಗೆ ಅದು 10 ಕಿಲೋಮೀಟರ್ ಇದೆ. 2.5 ಕಿಲೋಮೀಟ್ರು ಅಪ್ರೂವಲ್ ಆಗಿ ಟೆಂಡರ್ ಆಗಿ ಪೂಜೆ ಆಗಿದೆ. ಈಗಾಗಲೇ ಕೆಲಸ ಮಾಡಾರೆ, ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿಂದ ಆ 2.5 ಕಿಲೋಮೀಟರಿಂದ ಮುಂದೆ ಅಜಿಂಚನಹಳ್ಳಿವರೆಗೂ ಸುಮಾರು 7.5 ಕಿಲೋಮೀಟರ್ ಬಾಕಿ ಇದೆ. ಅದು ಕೂಡ ಈ ವರ್ಷ ಈಗ ನಮಗೆ ಇನ್ನೊಂದು ತಿಂಗಳಲ್ಲಿ ಅದು ಕೂಡ ಅನುದಾನ ಬರ್ತದೆ. ಅದೊಂದು ರಸ್ತೆ ತುಂಬ ಶಿಥಿಲ ಹಾಳಾಗಿರೋದು. ಅದ್ರ ಜೊತೆಗೆ ಇನ್ನೊಂದು ತುಂಬ ಬೇಡಿಕೆ ಇರೋಂಥದ್ದು, ಜನಗಳು ಬೇಜಾರಾಗಿರೋಂಥದ್ದು, ಚೋಳದ ಕೂಡ್ಲಿಗಿಂದ ಮಂಗನಹಳ್ಳಿ, ನಾಗರಕಟ್ಟೆ, ಹನುಮನಹಳ್ಳಿ, ಅದು ಭಾಳ ಅವಶ್ಯಕತೆ ಇರೋಂಥದ್ದು. ಅಲ್ಲಿ ಏನಾಗಿದೆ ಅಂತಂದರೆ ನಿಮಗೆಲ್ಲ ಗೊತ್ತಿದೆ, ಸ್ವಲ್ಪ DMF ಅನುದಾನ ಜಿಲ್ಲೆ ವಿಭಜನೆ ಆದಮೇಲೆ ಬಳ್ಳಾರಿ ಜಿಲ್ಲೆಯಿಂದ ನಮ್ಮ ಹೊಸಪೇಟೆ ಜಿಲ್ಲೆಗೆ ಬರಬೇಕಾಗಂಥ ಬಾಕಿ ಹಣ ಮತ್ತು ವರ್ಷ ನಮ್ಗೆ ಬರಬೇಕಾಗಿರೋಂಥ ಏನು ಫಿಕ್ಸ್ ಆಗಿದೆ ಗೌರ್ಮೆಂಟಿಂದ, ಈಗ ನಾಮ್ಸ್ ಪ್ರಕಾರ ಬಳ್ಳಾರಿಯಿಂದ ಬರಬೇಕಾಗಿದೆ, ನೇರವಾಗಿ ನಮಗೆ ಬರ್ತಾ ಇಲ್ಲ. ಸೊ ಅದರಿಂದ ಸ್ವಲ್ಪ ಇಷ್ಟುವರೆಗೂ ನಮ್ಮದು ಡಿವೈಡ್ ಆಗಿರೋಂಥ ಜಿಲ್ಲೆ ವಿಭಾಗ ಆದಮೇಲೆ ಅನುದಾನ ಬಂದಿಲ್ಲ. ಅದಿನ್ನೂ ಕರೆಕ್ಟಾಗಿ ಸರ್ಕಾರ ಹಂತದಲ್ಲೇ ಚರ್ಚೆ ಹಂತದಲ್ಲಿದೆ. ನಾವು ನಿರಂತರ ಒತ್ತಡ ಹಾಕಿದ್ದೀವಿ. ಶೀಘ್ರದಲ್ಲೇ ಅದಕ್ಕೊಂದು ಫುಲ್ ಸ್ಟಾಪ್ ಹಾಕ್ಬಿಟ್ಟು ಬಿಡುಗಡೆ ಆದರೆ ಅದನ್ನು ಮುಂದುವರಿಸಿ ಈಗಾಗಲೇ ಅದನ್ನು ನಾನು ಕಾಂಟ್ರಾಕ್ಟರ್ಸ್ಗೆ ಇವ್ರಿಗೆ ನಿರ್ದೇಶನ ಕೊಟ್ಟಿದ್ದೀನಿ. ಅದನ್ನೆಲ್ಲ ಇನ್ನೊಂದು ಸ್ವಲ್ಪ ಅನುದಾನ ಕೊಡ್ತೀವಿ, ಬೇಗ ಶೀಘ್ರದಲ್ಲೇ ಕಂಪ್ಲೀಟ್ ಮಾಡಿ ಅಂತೇಳಿ. ಮತ್ತು ಅದಕ್ಕೆ ಏನಾದರೂ ಒಂದು ಸ್ವಲ್ಪ ರೆವಿನ್ಯೂ ಜನರೇಟ್ ಮಾಡೋಣ, ಅಲ್ಲಿ ಬಂದಿರೋರಿಗೆ ಸ್ವಲ್ಪ ವಿಹಾರಕ್ಕೆ. ಮತ್ತು ಏನಾದರೂ ಕೂಡ್ಲಿಗಿಲ್ಲಿ ಒಂದು ಪ್ರೈವೇಟು ಸಮುದಾಯ ಭವನಗಳಿಲ್ಲ,
ಗೌರ್ಮೆಂಟ್ದು ಯಾವುದೂ ಇಲ್ಲ, ಒಂದು ಹಾಲ್ ಇಲ್ಲ. ಅಟ್ಲೀಸ್ಟ್ ಏನೋ ಚಿಕ್ಕ ಚಿಕ್ಕದು ಬರ್ಡೇ ಗಿಡ್ಡೆ ಮಾಡ್ಕೊಳ್ಳೋದಕ್ಕೆ ಏನಾದರೂ ವ್ಯವಸ್ಥೆ ಇಲ್ಲ ಅಂತ ಒಂದು ಹಳೆ ಬಿಲ್ಡಿಂಗ್ ಇತ್ತು, ಅದನ್ನೇ ರಿಪೇರಿ ಮಾಡಿ ಸ್ವಲ್ಪ ಒಂದು ನಾಮಕರಣನೋ ಏನಾದರೂ ಒಂದು ಚಿಕ್ಕ ಆ ಭಾಗದ ಜನರಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನೇ ರಿಪೇರಿ ಮಾಡಿ ಅಲ್ಲಿ ಒಂದು ಮಿಲ್ಕ್ ಪಾರ್ಲರ್, ನಂದಿನಿ ಮಿಲ್ಕ್ ಪಾರ್ಲರ್ ಮಾಡ್ತಾ ಇದ್ರು. ಸೊ ಅದು ಕಾಫಿ ಡೇ ನೀವು ಹಾಕ್ತೀವಿ ಅಂತ ಹೇಳಿದ್ವಿ. ಕಾಫಿ ಡೇ ಇಸ್ ಎ ಬ್ರ್ಯಾಂಡ್, ಗೊತ್ತಾಯ್ತಾ? ಸೊ ಕೂಡ್ಲಿಗಿಲ್ಲಿ ಕಾಫಿ ಡೇ ಕುಡಿಯೋಕ್ಕೆ ಮೋಸ್ಟ್ಲಿ ಇನ್ನು ನಾವು ಭಾಳ ಕಷ್ಟಪಡ್ಬೇಕಾಗಲ್ಲ.